students, good morning all of you. Welcome to the today's class. This is our social class. In our social class we already started our 6th chapter, climate of our country. So students, before going to start this session we have to once again glance our previous class. In our previous class we were discussing about the climate and weather. So it's our climate highly affected or highly influenced by our surroundings conditions. So students, the climate is differ from one place to another place, one country to another country, one state to another state. So one particular place it's have more rainfall, and in the desert regions it's getting very poor rainfall. In some regions getting too cold, in some regions getting very hot. Like it's different from one place to another place. Totally our weather conditions fully influenced by our climate conditions. So students, and in different places the peoples wearing different clothes. So the people's food style and cloth style or dressing sense it's also highly influenced by the climate. Depend upon the climate, the people wearing the cloth and the people eating the food. Okay, so these are all informations we understood in our previous class. So in this class we have to discussing about the factors affecting climate. Factors affecting climate. This is the today's discussing topic. Factors affecting climate. Factors affecting climate. Okay, so this is the today's discussing topic. ನಮ್ಮ ಒಂದು ಕ್ಲೈಮೇಟ್ ಮೇಲೆ ಯಾವ ಒಂದು ಫ್ಯಾಕ್ಟರ್ಸ್ಗಳು ಪರಿಣಾಮವನ್ನು ಬೀರುತ್ತೆ ಅನ್ನೋ ರೀತಿ ಯಾವ ರೀತಿ ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಮಕ್ಕಳ. ಸೊ ದೇರ್ ಆರ್ ಸರ್ಟೈನ್ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ದಿ ಕ್ಲೈಮೇಟ್ ಆಫ್ ಎ ಪ್ಲೇಸ್. So the first factor is how far away it is from the equator. The first factor is how far away it is from the equator. Okay, this is the first factor. So students, all of you see your textbook with this video. Observe the page number 229. So at the equator the sun rays are direct and vertical. So students, ಸಮಭಾಜಕ ವೃತ್ತದಿಂದ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಅಥವಾ ಅಂದರೆ ನೇರವಾಗಿ ಅಥವಾ ಅಡ್ಡವಾಗಿ. ಓಕೆ, ಸೊ ನೇರವಾಗಿ ಆದರೂ ಇರ್ಬೋದು, ಅಡ್ಡಲಾಗಿ ಆದರೂ ಇರ್ಬೋದು. ಸೊ ಏನಾಗುತ್ತೆ, ಸೊ at the equator the sun rays are direct and vertical. ಅಂದರೆ ಸಮಭಾಜಕ ವೃತ್ತದಿಂದ ಸೂರ್ಯನ ಕಿರಣಗಳು ಅಡ್ಡವಾಗಿ ಅಥವಾ ನೇರವಾಗಿ ಭೂಮಿಗೆ ಬೀಳುತ್ತೆ. ಸೊ ಏರಿಯಾಸ್ ನಿಯರ್ ಈಕ್ವೆಟರ್ ವಿಲ್ ರಿಸೀವ್
ಇನ್ಸ್ಟೆನ್ಸ್ ಆ್ಯಂಡ್ ಡೈರೆಕ್ಟ್ ಹೀಟ್. ಏರಿಯಾಸ್ ನಿಯರ್ ಈಕ್ವಿಟರ್ ಅಂದರೆ ಆ ಒಂದು ಸಮಭಾಜಕ ವೃತ್ತಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಪ್ಲೇಸಸ್ಗಳು ಏನು ಮಾಡುತ್ತೆ, ಡೈರೆಕ್ಟಾಗಿ ನೇರವಾಗಿ ಸೂರ್ಯನಿಂದ ಅತಿ ಹೆಚ್ಚು ತಾಪವನ್ನು ಫೇಸ್ ಮಾಡಬೇಕಾಗುತ್ತೆ. ಸೊ ಟುವರ್ಡ್ಸ್ ದಿ ಪೋಲ್ಸ್ ರೇಸಸ್ ಆರ್ ಸ್ಲ್ಯಾಂಟಿಂಗ್ ಆ್ಯಂಡ್ ಸ್ಪ್ರೆಡ್ ಓವರ್ ಲಾರ್ಜ್ ಏರಿಯಾ. ನೋಡಿ, ಈ ಧ್ರುವಗಳಿಂದ ಹಿಡಿದ್ಬಿಟ್ಟು ಈ ಒಂದು ಸೂರ್ಯನ ಕಿರಣಗಳು ಸ್ಲ್ಯಾಂಟ್ ಆಗಿ ಅಂದರೆ ಅಡ್ಡಲಾಗಿ ಫುಲ್ ನೋಡಿ, ಕೆಲವೊಂದ್ಸರಿ ಅರ್ಲಿ ಮಾರ್ನಿಂಗ್ ಯಾವ ರೀತಿ ಇರುತ್ತೆ, ಸ್ಟ್ರೈಟ್ ಆಗಿ ಬಿದ್ದಿರುತ್ತೆ. ಸೊ ಅದೇ ಈವ್ನಿಂಗ್ ಆಗ್ತಾ 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 ಏನಾಗುತ್ತೆ, ಸೊ ಸ್ಲ್ಯಾಂಟ್ ಆಗಿ ಸನ್ ರೈಸಸ್ ಭೂಮಿಗೆ ಬರ್ತಾ ಇರುತ್ತೆ ಅಲ್ವಾ. ಸೊ ಈ ರೀತಿ ಇದ್ರೆ ಸ್ಲ್ಯಾಂಟ್ ಆಗಿ ಸನ್ ರೈಸಸ್ ಸ್ಲ್ಯಾಂಟ್ ಆಗಿದ್ರೆ ನಮಗೆ ಅತಿ ಹೆಚ್ಚು ಟೆಂಪ್ರೇಚರ್ ಆಗೋದಿಲ್ಲ ಮಕ್ಕಳ. ಸೊ ಇಟ್ಸ್ ಸ್ಪ್ರೆಡ್ ಓವರ್ ಲಾರ್ಜ್ ಏರಿಯಾ ಅಂದರೆ ಇದು ಸ್ಲ್ಯಾಂಟ್ ಆಗಿರೋದ್ರಿಂದ ಇಟ್ಸ್ ಕವರಿಂಗ್ ಲಾರ್ಜ್ ಏರಿಯಾ ಅಂದರೆ ಹೆಚ್ಚು ಪ್ಲೇಸಸನ್ನು ಇಟ್ಸ್ ಆಕ್ಯುಪೈಯಿಂಗ್ ಅಂದರೆ ಹೆಚ್ಚು ಪ್ಲೇಸಸ್ಗೆ ಇದು ಒಂದು ಕವರ್ ಮಾಡುತ್ತೆ ಸನ್ ರೈಸಸ್. ಸೊ ದಟ್ ಈಸ್ ವೈ ಏರಿಯಾಸ್ ನಿಯರ್ ದಿ ಪೋಲ್ಸ್ ಆರ್ ವೆರಿ ಕೋಲ್ಡ್. ಹೌದಲ್ವಾ. ಸೊ ಅದಕ್ಕೆ ಈ ಒಂದು ಪೋಲ್ಸ್ಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಪ್ಲೇಸಸ್ಸು ತುಂಬ ಹಾಟ್ ಆಗಿರೋದಿಲ್ಲ, ತುಂಬ ಕೋಲ್ಡ್ ಆಗಿರುತ್ತೆ. ಸೊ ಗೊತ್ತಾಯ್ತಲ್ವಾ, ಇಲ್ಲಿ ಸಿಂಪಲ್ಲು ಯಾವ ರೀತಿ ಈ ಒಂದು ಫ್ಯಾಕ್ಟರ್ಸ್ ನಮ್ಮ ವಾತಾವರಣಕ್ಕೆ ಯಾವ ರೀತಿಯಾದಂಥ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿದ್ರೆ, ಈ ಈಕ್ವಿಟರ್ ಅಂದರೆ ಸಮಭಾಜಕ ವೃತ್ತ ಇದೆ ಅಲ್ವಾ. ಸೊ ಸಮಭಾಜಕ ವೃತ್ತದ ಹತ್ತಿರದಲ್ಲಿ ಅಂದರೆ ಸಮಭಾಜಕ ವೃತ್ತದಿಂದ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಭೂಮಿಗೆ ಬೀಳೋದ್ರಿಂದ ಆ ಸಮಭಾಜಕ ವೃತ್ತಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಅಂದರೆ ಆ ಈಕ್ವಿಟರ್ ನಿಯರ್ ಇರ್ತಕ್ಕಂಥ ಪ್ಲೇಸಸ್ಗಳಿಗೆ ಏನಾಗುತ್ತೆ, ಅತಿ ಹೆಚ್ಚು ಟೆಂಪ್ರೇಚರ್ ಆಗುತ್ತೆ. ಅದೇ ರೀತಿ ಈ ಒಂದು ಈಕ್ವಿಟರ್ನ ಬಿಟ್ಬಿಟ್ಟು ಈ ಪೋಲ್ಸಿಂದ ಈ ಧ್ರುವಗಳಿಂದ ದೂರದಲ್ಲಿರ್ತಕ್ಕಂಥ ಈ ಈಕ್ವಿಟರಿಂದ ದೂರ ಇರ್ತಕ್ಕಂಥ ಪ್ಲೇಸಸ್ಗಳಲ್ಲಿ ಅತಿಯಾದಂತಹ ಟೆಂಪ್ರೇಚರ್ ಇರೋದಿಲ್ಲ ಆ ಒಂದು ವಾತಾವರಣ. ಯಾಕೆಂದರೆ ಅಲ್ಲಿ ಸನ್ ರೈಸಸ್ ಡೈರೆಕ್ಟ್ ಆಗಿರೋದಿಲ್ಲ, ಸ್ಲ್ಯಾಂಟಿಂಗ್ ಆಗಿರುತ್ತೆ. ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಸ್ಲ್ಯಾಂಟ್ ಆಗಿ ಡೈರೆಕ್ಟಾಗಿ ಬೀಳೋದಕ್ಕೂ ಸ್ಲ್ಯಾಂಟಿಂಗ್ ಆಗಿ ಅಡ್ಡಲಾಗಿ ಭೂಮಿಗೆ ಬೀಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಮಕ್ಕಳ. ಸೊ ಆದ್ದರಿಂದ ಸ್ಲ್ಯಾಂಟಿಂಗ್ ಆಗಿ ಸನ್ ರೈಸಸ್ ಭೂಮಿಗೆ ಬೀಳೋದ್ರಿಂದ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಅತಿ ಹೆಚ್ಚು ಟೆಂಪ್ರೇಚರ್ ಇರೋದಿಲ್ಲ, ತುಂಬ ತಂಪಾದ ವಾತಾವರಣ ಇರುತ್ತೆ. ಸೊ ದಿಸ್ ಇಸ್ ದಿ first factors. So the second factor is how high it is from the sea level. How high it is from the sea level. How high it is from the sea level. Is from the sea level. Okay. So ಯಾವ ರೀತಿ ಅಂದ್ರೆ how high it is from the sea level. ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದ್ದರೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಈ ಒಂದು ವಾತಾವರಣ ಅನ್ನೋದನ್ನು ನೋಡೋದಾದ್ರೆ, ದ ಹೈಯರ್ ವಿ ಗೋ ದ ಕೂಲರ್ ವಿ ಫೀಲ್. ನಾವು ಎತ್ತರಕ್ಕೆ ಹೋದ ಹಾಗೆ ತುಂಬ ತಂಪಾದ ಒಂದು ವಾತಾವರಣವನ್ನು ನಾವು ಫೀಲ್ ಮಾಡ್ತೀವಿ. ಸೊ ಹೈಟ್ ಆಫ್ ಎ ಪ್ಲೇಸ್ ಈಸ್ ಮೆಜರ್ಡ್ ಫ್ರಮ್ ಸೀ ಲೆವೆಲ್. ಸೊ ಈ ಒಂದು ಎತ್ತರವನ್ನು ನಾವು ಯಾವ ರೀತಿ ಮೆಜರ್ ಮಾಡ್ತೀವಿ ಅಂದರೆ ಸಮುದ್ರದ ಎತ್ತರದಲ್ಲಿ ಇರ್ತಕ್ಕಂಥ ಪ್ರದೇಶವನ್ನು ನಾವು ಮೆಜರ್ ಮಾಡ್ತೀವಿ. ಅಂದರೆ ಈ ಹೈಟನ್ನು ನಾವು ಮೆಜರ್ ಮಾಡೋದಾದರೆ ಸಮುದ್ರ ಮಟ್ಟದಿಂದ ಅಂದರೆ ಸಮುದ್ರದ ಮಟ್ಟದಿಂದ ನಾವು ಆ ಒಂದು ಹೈಟನ್ನು ಮೆಜರ್ ಮಾಡ್ತೀವಿ ಅಂದರೆ ಅಳಿತೀವಿ. ಸೊ ಪೀಪಲ್ ಗೋ ಟು ಹಿಲ್ ಸ್ಟೇಷನ್ ಇನ್ ಸಮ್ಮರ್ಸ್ ಬಿಕಾಸ್ they are cool even in summer. People go to hill station in summers. Some people's going to hill station in the summer season because the hill station places or regions are too cold. So it's very pleasant nature is there, no? So that's why the people going to the hill stations in summer season. So ಅಂದರೆ ಹಿಲ್ ಸ್ಟೇಷನಲ್ಲಿ ತುಂಬ ತಂಪಾಗಿರ್ತಕ್ಕಂಥ ವಾತಾವರಣ ಇರೋದ್ರಿಂದ ಟೆಂಪ್ರೇಚರ್ ಕಡಿಮೆ ಇರೋದ್ರಿಂದ ಈ ಸಮ್ಮರ್ ಸೀಸನಲ್ಲಿ
ಪೀಪಲ್ಸ್ ವಿಶ್ ಟು ಗೋಯಿಂಗ್ ಟು ದಿ ಹಿಲ್ ಸ್ಟೇಷನ್ಸ್, ಹೋಗೋದಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ದೇ ಆರ್ ಕೂಲ್ ಈವನ್ ಸಮ್ಮರಲ್ಲಿ ಬೇಸಿಗೆ ಸೀಸನಲ್ಲೂ ಕೂಡ ತುಂಬ ತಂಪಾದ ವಾತಾವರಣ ಆ ಒಂದು ಹಿಲ್ ಸ್ಟೇಷನ್ಸ್ ಅಲ್ಲಿ ಇರುತ್ತೆ. ಸೊ ದ ಟೆಂಪ್ರೇಚರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಹೈಟ್. ದ ಟೆಂಪ್ರೇಚರ್ ಡಿಕ್ರೀಸಸ್ ಅಂದರೆ ಟೆಂಪ್ರೇಚರ್ ಡಿಕ್ರೀಸ್ ಆದ ಹಾಗೆ, ಅಂದರೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ವಿತ್ ಇನ್ಕ್ರೀಸ್ ಇನ್ ಹೈಟ್. ಯಾವಾಗ ಹೈಟ್ ಹೆಚ್ಚಿಗೆ ಹೋದ ಹಾಗೆ, ನಾವು ಎತ್ತರಕ್ಕೆ ಹೋದ ಹಾಗೆ ಟೆಂಪ್ರೇಚರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಗೊತ್ತಾಯ್ತಲ್ವಾ? ಸೊ ನಾವು ಎತ್ತರದ ಪ್ರದೇಶಗಳಿಗೆ ಹೋದ ಹಾಗೆ ತಾಪಮಾನ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಮಕ್ಕಳ. ಸೊ ಕಂಪೇರ್ ದಿ ಟೆಂಪ್ರೇಚರ್ ಆಫ್ ಚೆನ್ನೈ ಆ್ಯಂಡ್ ಊಟಿ ಈಸ್ ಕೂಲ್ ಬಿಕಾಸ್ ಆಫ್ ಇಟ್ಸ್ ಹೈಟ್. ನೋಡಿ, ಈ ಚೆನ್ನೈಗೆ ಮತ್ತು ಊಟಿಗೆ ನಾವು ಕಂಪೇರ್ ಮಾಡಿದರೆ ಊಟಿ ತುಂಬ ಕೋಲ್ಡ್ ಆಗಿದೆ. ಯಾಕೆಂದರೆ ಊಟಿ ಎತ್ತರದ ಪ್ರದೇಶದಲ್ಲಿದೆ, ಅಂದರೆ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ. ಸೊ ಅದರಿಂದ ಏನಾಗಿದೆ, ತುಂಬ ಕೋಲ್ಡ್ ಆಗಿದೆ. ಬಟ್ ಚೆನ್ನೈ ಇಟ್ಸ್ ಟು ಹಾಟ್ ಅಲ್ವಾ? ಸೊ ಮೌಂಟ್ ಅಬು ಇನ್ ರಾಜಸ್ಥಾನ್ ಈಸ್ ಆಲ್ಸೋ ಕೂಲ್ ಇನ್ ಸಮ್ಮರ್ಸ್. ಈ ರಾಜಸ್ಥಾನದಲ್ಲಿ ಮೌಂಟ್ ಅಬು ಆ ಮೌಂಟೈನ್ ಆ ಒಂದು ಪ್ಲೇಸು it's also one hill station. It's also very cold in the very cool pleasant in the summer season. So have you heard to Kilimanjaro? These mountains are in Africa, located near the equator. So ಈ ಒಂದು ಪ್ಲೇಸು ಮೌಂಟೈನ್ಸ್ ಆರ್ ಇನ್ ಆಫ್ರಿಕಾದಲ್ಲಿ ಇರ್ತಕ್ಕಂಥ ಒಂದು ಮೌಂಟೈನ್ ಕಿಲಿಮಂಜಾರೋ. ಸೊ ಲೊಕೇಟೆಡ್ ನಿಯರ್ ದಿ ಈಕ್ವಿಟರ್. ಅಂದರೆ ಈಕ್ವಿಟರ್ ಸಮಭಾಜಕ ವೃತ್ತಕ್ಕೆ ಈ ಒಂದು ಕಿಲಿಮಂಜಾರೋ ಅಂತಕ್ಕಂಥ ಒಂದು ಮೌಂಟೈನ್, ಆಫ್ರಿಕಾದಲ್ಲಿರ್ತಕ್ಕಂಥ ಒಂದು ಮೌಂಟೈನ್ ಆ ಒಂದು ಈಕ್ವಿಟರ್ಗೆ ಹತ್ತಿರದಲ್ಲಿ ಇರೋದ್ರಿಂದ, ಲೊಕೇಟ್ ಆಗಿರೋದ್ರಿಂದ, ಬಟ್ ಸ್ಟಿಲ್ ದ ಪೀಕ್ ರಿಮೈನ್ಸ್ ಸ್ನೋ ಕವರ್ಡ್. ಅಂದರೆ ಬಟ್ ಸ್ಟಿಲ್ ದ ಪೀಕ್ ರಿಮೈನ್ಸ್ ಸ್ನೋ ಕವರ್ಡ್, ಅಂದರೆ ಮಂಜಿನಿಂದ ಆವೃತವಾಗಿದೆ. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ಹೈಟ್. ಅಂದರೆ ಆ ಒಂದು ಪೀಕ್ ಈ ಒಂದು ಈಕ್ವಿಟರ್ಗೆ ಹತ್ತಿರದಲ್ಲಿ ಇರೋದ್ರಿಂದ ಸೊ ಏನಾಗುತ್ತೆ, ಇಟ್ಸ್ ಫುಲ್ಲಿ ಕವರ್ಡ್ ಬೈ ದಿ ಸ್ನೋ. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ಹೈಟಲ್ಲಿ ಅಂದರೆ ನೋಡಿ, ಈ ಒಂದು ಸಮಭಾಜಕ ವೃತ್ತಕ್ಕೆ ಈ ಕಿಲಿಮಂಜಾರೋ ಅಂತಕ್ಕಂಥ ಆಫ್ರಿಕಾದಲ್ಲಿರ್ತಕ್ಕಂಥ ಮೌಂಟೈನು ಈಕ್ವಿಟರ್ಗೆ ಹತ್ತಿರದಲ್ಲಿರೋದ್ರಿಂದ, ಈಕ್ವಿಟರ್ಗೆ ಹತ್ತಿರ ಇದ್ರೂ ಕೂಡ ತುಂಬ ಎತ್ತರವಾಗಿರೋದ್ರಿಂದ ಏನಾಗಿದೆ, ತುಂಬ ಎತ್ತರವಾಗಿರೋದ್ರಿಂದ ಅದು ಫುಲ್ ಸ್ನೋಯಿಂದ, ಮಂಜುಗಡ್ಡೆಯಿಂದ, ಐಸಿಂದ, ಹಿಮದಿಂದ ಆವೃತ ಆಗಿದೆ. ಇಟ್ಸ್ ಆಲ್ಸೋ ಬಿಕಾಸ್ ಆಫ್ ಇಟ್ಸ್ ಹೈಟ್. ಗೊತ್ತಾಯ್ತಲ್ವಾ? ನಾನು ಫಸ್ಟ್ಗೆ ಏನು ಹೇಳಿದ್ದೆ, ಈಕ್ವಿಟರ್ಗೆ ನಿಯರ್ ಇರ್ತಕ್ಕಂಥ ಪ್ಲೇಸಸ್ಸಲ್ಲಿ ಸನ್ ರೇಸಸ್ ಡೈರೆಕ್ಟಾಗಿ ಬೀಳುತ್ತೆ. ಸೊ ಇಟ್ಸ್ ಟು ಟೆಂಪ್ರೇಚರ್ ಓರಿಯೆಂಟೆಡ್ ಅಂತ ಹೇಳಿದೆ ಅಲ್ವಾ? ಸೊ ಇಲ್ಲಿ ಇದು ಈಕ್ವಿಟರ್ಗೆ, ಯಾವುದು ಕಿಲಿಮಂಜಾರೋ ಅಂತಕ್ಕಂಥ ಆಫ್ರಿಕಾದಲ್ಲಿರ್ತಕ್ಕಂಥ ಮೌಂಟೈನು ಈಕ್ವಿಟರ್ಗೆ ಹತ್ತಿರದಲ್ಲಿದ್ರೂ ಕೂಡ ತುಂಬ ಕೂಲ್ ಆಗಿದೆ. ಯಾಕೆಂದರೆ ಇಟ್ಸ್ ಟು ಹೈಟ್. ಅದು ಆ ಒಂದು ಪೀಕ್ ತುಂಬ ಎತ್ತರದಲ್ಲಿರೋದ್ರಿಂದ ಈಕ್ವಿಟರ್ಗೆ ನಿಯರ್ ಇದ್ರೂ ಕೂಡ ಇಟ್ಸ್ ಫುಲ್ಲಿ ಕವರ್ಡ್ ಬೈ ದಿ ಸ್ನೋ ಆ್ಯಂಡ್ ಇಟ್ಸ್ ಆಲ್ಸೋ ಫುಲ್ಲಿ ಕೋಲ್ ಆ್ಯಂಡ್ ಪ್ಲೆಸೆಂಟ್ ಏರಿಯಾ. ಓಕೆ, ಸೊ ಇವಾಗ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿ ಮೂವ್ ಟು ದಿ ಥರ್ಡ್ ಪಾಯಿಂಟ್, ಹೌ ಫಾರ್ ಇಟ್ ಈಸ್ ಫ್ರಮ್ ದಿ ಸಿ. ದ ಥರ್ಡ್ ಫ್ಯಾಕ್ಟರ್, how far it is from the sea. How far it is from the sea. ಸಮುದ್ರದಿಂದ ದೂರದಲ್ಲಿರ್ತಕ್ಕಂಥದ್ದು. ಸೊ ಸ್ಟೂಡೆಂಟ್ಸ್, ಸಮುದ್ರದಿಂದ ದೂರ ಇದ್ರೆ ಅದು ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರುತ್ತೆ ನಮ್ಮ ಕ್ಲೈಮೇಟ್. ಸೊ ದ ಲ್ಯಾಂಡ್ ಹೀಟ್ಸ್ ಅಪ್ ಫಾಸ್ಟರ್ ದ್ಯಾನ್ ವಾಟರ್. ನೋಡಿ, ನೀರಿಗೆ ಹೋಲಿಸಿದ್ರೆ ಈ ಭೂಮಿ ಇದೆಯಲ್ಲ, ಇದು ತುಂಬ ಬೇಗ ಫಾಸ್ಟಾಗಿ ಹೀಟ್ ಆಗುತ್ತೆ, ಅಂದರೆ ಟೆಂಪ್ರೇಚರ್ ಆಗುತ್ತೆ. ಸೊ ಹೀಟ್ ಆಗುತ್ತೆ ಅಲ್ವಾ? ಸೊ ನೀರಿಗೆ ಕಂಪೇರ್ ಮಾಡಿದರೆ ಈ ಒಂದು ಲ್ಯಾಂಡ್ ಬೇಗ ಹೀಟ್ ಆಗುತ್ತೆ. ಸೊ ದ ಲ್ಯಾಂಡ್ ಕೂಲ್ಸ್ ಡೌನ್ಸ್ ಫಾಸ್ಟರ್ ದ್ಯಾನ್ ದಿ ಸಿ. ಅದೇ ರೀತಿ ಈ ನೀರಿಗೆ ಕಂಪೇರ್ ಮಾಡಿದರೆ ನಮ್ಮ ಲ್ಯಾಂಡು ಏನಾಗುತ್ತೆ, ತುಂಬ ಫಾಸ್ಟಾಗಿ ಕೋಲ್ಡ್ ಕೂಡ ಆಗುತ್ತೆ.
ಸೊ ದ ಸಿ ಈಸ್ ನೈದರ್ ಟೂ ಹಾಟ್ ನಾಟ್ ಟೂ ಕೋಲ್ಡ್. ಆದರೆ ಸಮುದ್ರ ತುಂಬ ಹಾಟ್ ಆಗಿ ಇರೋದಿಲ್ಲ, ತುಂಬ ಕೋಲ್ಡ್ ಆಗಿನೂ ಕೂಡ ಇರೋದಿಲ್ಲ. ಸೊ ಕ್ಲೈಮೇಟ್ ಓವರ್ ದಿ ಸಿ ಈಸ್ ಮಾಡರೇಟ್. ದ ಕ್ಲೈಮೇಟ್ ಓವರ್ ದಿ ಸಿ ಈಸ್ ಮಾಡರೇಟ್ ಅಂದರೆ ಇಟ್ಸ್ ನಾಟ್ ಹ್ಯಾವ್ ಟೂ ಕೋಲ್ಡ್, ಇಟ್ಸ್ ನಾಟ್ ಟು ಹಾಟ್ ಅಲ್ವಾ, ಅಂದರೆ ಮಧ್ಯಭಾಗದಲ್ಲಿರುತ್ತೆ. ಸೊ ಸಮುದ್ರದ ಒಂದು ವಾತಾವರಣ, ಅಲ್ಲಿನ ಒಂದು ಹವಾಗುಣ ಯಾವ ರೀತಿ ಇರುತ್ತೆ, ಮಧ್ಯದಲ್ಲಿರುತ್ತೆ. ತುಂಬ ಬಿಸಿನೂ ಅಲ್ಲ, ಈ ಕಡೆ ತುಂಬ ತಂಪಾಗಿನೂ ಕೂಡ ಇರೋದಿಲ್ಲ. ಇಟ್ಸ್ ಅನ್ ಮಾಡರೇಟ್, ಇಟ್ಸ್ ಹ್ಯಾವ್ ದಿ ಮಾಡರೇಟ್ ಕ್ಲೈಮೇಟ್, ಅಂದರೆ ಮಧ್ಯದಲ್ಲಿ, ಎರಡರ ಮಧ್ಯದಲ್ಲಿ, ಬಿಟ್ವೀನ್ ದಿಸ್ ಟು. ಸೊ ದ ಪ್ಲೇಸಸ್ ಲೊಕೇಟೆಡ್ ನಿಯರ್ ದಿ ಸಿ ಆರ್ ಅಫೆಕ್ಟೆಡ್ ಬೈ ದಿಸ್ ಫೆನೋಮೆನಾ. ಸೊ ಈ ರೀತಿ ಸಮುದ್ರದ ಹತ್ತಿರ ಇರ್ತಕ್ಕಂಥ ಒಂದು ಪ್ಲೇಸಸ್ಗೆ ಈ ಒಂದು ಹವಾಗುಣಗಳು, ಈ ವಿದ್ಯಮಾನಗಳು ಪರಿಣಾಮವನ್ನು ಬೀರುತ್ತೆ. ಸೊ ಕ್ಲೈಮೇಟ್ ಆಫ್ ಮುಂಬೈ ಈಸ್ ಮಾಡರೇಟ್, ಅಂದರೆ ಈ ಮುಂಬೈನ ಒಂದು ಕ್ಲೈಮೇಟ್ ಇದು ಕೂಡ ಮಧ್ಯದಲ್ಲಿ ಇರ್ತಕ್ಕಂಥದ್ದು, ಅಂದರೆ ಇಟ್ಸ್ ನಾಟ್ ಟೂ ಕೋಲ್ಡ್, ಇಟ್ಸ್ ನಾಟ್ ಟೂ ಹಾಟ್, ಅಂದರೆ ಇವೆರಡರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ನೇಚರು. ಸೊ ಪ್ಲೇಸಸ್ ಫಾರ್ ಫ್ರಮ್ ದಿ ಸಿ ಹ್ಯಾವ್ ಹಾಟ್ ಸಮ್ಮರ್ಸ್ ಆ್ಯಂಡ್ ಕೋಲ್ಡ್ ವಿಂಟರ್ಸ್. ಅಂದರೆ ಈ ಸಮುದ್ರದಿಂದ ದೂರ ಇರ್ತಕ್ಕಂಥ ಪ್ಲೇಸಸ್ಗಳು ಯಾವ ರೀತಿ ಇರುತ್ತೆ ಅಂದರೆ ಇಟ್ಸ್ ನಾಟ್ ಸಿ ಹ್ಯಾವ್ ನಾಟ್ ಟೂ ಹಾಟ್ ಆರ್ ಟೂ ಕೋಲ್ಡ್. ಅಂದರೆ ಯಾವ ರೀತಿಯಪ್ಪ ಅಂದರೆ ಪ್ಲೇಸ್ ಫಾರ್ ಫ್ರಮ್ ದಿ ಸಿ ಹ್ಯಾವ್ ಹಾಟ್ ಸಮ್ಮರ್ಸ್, ಅಂದರೆ ಬೇಸಿಗೆ ಕಾಲದಲ್ಲಿ ಹಾಟ್ ಆಗಿರುತ್ತೆ, ವಿಂಟರ್ ಸೀಸನ್ನಲ್ಲಿ ತುಂಬ ಕೋಲ್ಡ್ ಆಗಿ ಇರುತ್ತೆ. ಸೊ ಸಚ್ ಕ್ಲೈಮೇಟ್ ಈಸ್ ಕಾಲ್ಡ್ ಎಕ್ಸ್ಟ್ರೀಮ್. ಸೊ ಈ ಒಂದು ಕ್ಲೈಮೇಟನ್ನು ನಾವೇನಂತ ಕರಿತೀವಿ, ಎಕ್ಸ್ಟ್ರೀಮ್ ಅಂತ ಹೇಳಿ ಕರಿತೀವಿ. ಸೊ ತೀವ್ರವಾಗಿ ಇರುತ್ತೆ. ಸೊ ಅಂದರೆ ಆಯಾ ಸೀಸನಲ್ಲಿ ಆಯಾ ಸೀಸನ್ಗೆ ಹೇಗಿರಬೇಕೋ ಆ ರೀತಿ ಇರುತ್ತೆ. ಅಂದರೆ ಸಮ್ಮರಲ್ಲಿ ತುಂಬ ಟೆಂಪ್ರೇಚರ್ ಇರುತ್ತೆ. ಸೊ ಸಮುದ್ರದಕ್ಕೆ ನಿಯರ್ ಆಗಿರ್ತಕ್ಕಂಥ ಪ್ಲೇಸಸಲ್ಲಿ ಆ ರೀತಿಯಾದಂಥ ಒಂದು ಕೋಲ್ಡ್ ನೇಚರ್, ಹಾಟ್ ಇರುತ್ತೆ. ಸೊ ಅದೇ ವಿಂಟರ್ ಸೀಸನಲ್ಲಿ ಬಂದರೆ ತುಂಬ ಕೋಲ್ಡ್ ಆಗಿ, ಅಂದರೆ ಪ್ಲೆಸೆಂಟ್ ಆಗಿ, ತಂಪಾಗಿ ಇರುತ್ತೆ. ಸೊ ಫಾರ್ ದಿ ಎಕ್ಸಾಂಪಲ್ ಫಾರ್ ದಿ ಮಾಡರೇಟ್ ಕ್ಲೈಮೇಟ್ ಈಸ್ ಡೆಲ್ಲಿ. ಸೊ ಡೆಲ್ಲಿ ಇಲ್ಲೂ ಕೂಡ ಅಷ್ಟೇ, ತುಂಬ ಅತಿಯಾಗಿ ಬಿಸಿಲು ಇಲ್ಲ, ಅತಿಯಾಗಿ ಕೋಲ್ಡ್ ಕೂಡ ಇಲ್ಲ. ಸೊ ಸಮ್ಮರಲ್ಲಿ ತುಂಬ ಬಿಸಿಲಿರುತ್ತೆ, ವಿಂಟರಲ್ಲಿ ತುಂಬ ಚಳಿ ಇರುತ್ತೆ. ಸೊ ದಿಸ್ ಇಸ್ ದಿ ಎಕ್ಸಾಂಪಲ್ ಫಾರ್ ದಿ ಮಾಡರೇಟ್ ಕ್ಲೈಮೇಟ್. ಸೊ ನೆಕ್ಸ್ಟ್ we move to the another point, another factor. The fourth factor is direction of winds. The fourth one is direction of winds. Directions of winds. Direction of winds. This is the fourth factor. Direction of winds also affect the climate. ಡೈರೆಕ್ಷನ್ ಆಫ್ ವಿಂಡ್ಸ್ ಅಂದರೆ ಈ ಗಾಳಿ ಬೀಸುತ್ತಲ್ವ, ಇದೂ ಕೂಡ ನಮ್ಮ ಕ್ಲೈಮೇಟ್ ಮೇಲೆ ಪರಿಣಾಮವನ್ನು, ಅಂದರೆ ನಮ್ಮ ವಾತಾವರಣದಲ್ಲಿ ಒಂದು ಪರಿಣಾಮವನ್ನು ಬೀರುತ್ತೆ. ವಿಂಡ್ಸ್ ಕಮಿಂಗ್ ಫ್ರಮ್ ಸಿ ಬ್ರಿಂಗ್ ರೈನ್, ಅಂದರೆ ಈ ಸಮುದ್ರದ ಕಡೆಯಿಂದ ಗಾಳಿ ಬೀಸಿದ್ರೆ ಏನು ಮಾಡುತ್ತೆ, ಮಳೆ ಬರುತ್ತೆ. ಬ್ರಿಂಗ್ ರೈನ್, ಮಳೆಯನ್ನು ತರ ಸಮುದ್ರ ಕಡೆಯಿಂದ, ಸಮುದ್ರ ಮಟ್ಟದಿಂದ ನಮಗೆ ಸಮುದ್ರದ ಕಡೆಯಿಂದ ಗಾಳಿ ಬೀಸಿದ್ರೆ ನಮ್ಮ ಈ ಕಡೆ ಇರ್ತಕ್ಕಂಥ ರೀಜನ್ಸ್ಗೆ ಮಳೆ ಬರುತ್ತೆ. ಸೊ ಇಂಡಿಯಾ ಗೆಟ್ಸ್ ರೈನ್ ಇನ್ ಸಮ್ಮರ್ ಫ್ರಮ್ ದಿ ಸೌತ್ ವೆಸ್ಟ್ ವಿಂಡ್. ಅಂದರೆ ನಮ್ಮ ಇಂಡಿಯಾದಲ್ಲಿ ಮಳೆ ಆಗ್ತಿದೆ ಅಂತ ಹೇಳಿದ್ರೆ ಇನ್ ದಿ ಸಮ್ಮರ್ ಸೀಸನ್, ಅಂದರೆ ಬೇಸಿಗೆ ಕಾಲದಲ್ಲಿ ಸೌತ್ ವೆಸ್ಟಿಂದ ಏನಾಗುತ್ತೆ, ಆ ಒಂದು ಡೈರೆಕ್ಷನ್ ಇಂದ ಗಾಳಿ ಬೀಸಿದ್ರೆ ಆ ಮಾನ್ಸೂನ್ ಕಮಿಂಗ್ ಫ್ರಮ್ ದಿ ಸಿ, ಅಂದರೆ ನಮಗೆ ಮಾನ್ಸೂನ್ ಮಳೆ ಬರುತ್ತೆ ಅಲ್ವಾ. ಸೊ ಈ ಮಾನ್ಸೂನ್ ಮಳೆ ಬರ್ತಾ ಇದೆ ನಮ್ಮ ಇಂಡಿಯಾದಲ್ಲಿ ಅಂದರೆ ಸೌತ್ ವೆಸ್ಟ್ ಕಡೆಯಿಂದ, ಅಂದರೆ ಸಮ್ಮರ್ ಸೀಸನ್ನಲ್ಲಿ ಇಟ್ಸ್ ಫ್ಲೋಸ್ ದಿ ವಿಂಡ್ಸ್. ಓಕೆ, ಸೊ ಇಟ್ಸ್ ಬ್ಲೋ ದಿ ವಿಂಡ್ಸ್ ಫ್ರಮ್ ದಿ ಸೌತ್ ವೆಸ್ಟ್ ವಿಂಡ್ ಕಮಿಂಗ್ ಫ್ರಮ್ ದಿ ಸಿ ಅಲ್ವಾ. ಸಮ್ಮರ್ ಸೀಸನ್ನಲ್ಲಿ ಈ ಒಂದು ಸೌತ್ ವೆಸ್ಟ್ ಡೈರೆಕ್ಷನ್ ಇಂದ ನಮಗೆ ವಿಂಡ್ಸ್ ಬ್ಲೋ ಆದಾಗ ನಮ್ಮ ಕಡೆ ಮಳೆ ಬರುತ್ತೆ. ಸೊ ವಿಂಡ್ಸ್ ಕಮಿಂಗ್ ಫ್ರಮ್ ಲ್ಯಾಂಡ್ ಆರ್ ಡ್ರೈ ಆ್ಯಂಡ್ ಡು ನಾಟ್ ಕಾಸ್ ರೈನ್. ನೋಡಿ, ವಿಂಡ್ಸ್ ಕಮಿಂಗ್ ಫ್ರಮ್ ಲ್ಯಾಂಡ್, ಅದೇ ರೀತಿ ಭೂಮಿಯ ಕಡೆಯಿಂದ, ಸಮುದ್ರ ಬಿಟ್ಬಿಟ್ಟು ಭೂಮಿ ಕಡೆಯಿಂದ, ಭೂಮಿ ಮೇಲಿಂದ ಗಾಳಿ ಬೀಸಿದಾಗ, ಆರ್ ಡ್ರೈ ಆ್ಯಂಡ್ ಡು ನಾಟ್ ಕಾಸ್ ರೈನ್, ಸಮುದ್ರದ ಕಡೆಯಿಂದ ಗಾಳಿ ಬೀಸಿದ್ರೆ ಮಳೆ ಬರುತ್ತೆ. ಸೊ ಭೂಮಿ ಮೇಲಿಂದ ಗಾಳಿ ಬೀಸಿದ್ರೆ ನಮಗೆ ಇಟ್ಸ್ ನಾಟ್ ಬ್ರಿಂಗ್ ರೈನ್ ಟು ಹಲ್ಸ್, ಅಂದರೆ ನಮಗೆ ಮಳೆ ಬರೋದಿಲ್ಲ. ಸೊ ಇಟ್ಸ್ ಡ್ರೈ
ಅಲ್ವಾ. ಸೊ ಒಣಗಿದ ಅಂದರೆ ಒಣ ಪ್ರದೇಶ ಅಂದರೆ ಮಳೆ ಬರೋದಿಲ್ಲ. ಇದು ಏನಾಗಿರುತ್ತೆ, ಡ್ರೈ ವಿಂಡ್ಸ್. ಇದು ನಮಗೆ ಮಳೆ ಬರೋದಿಲ್ಲ. ಇಟ್ಸ್ ನಾಟ್ ಯೂಸ್ ಟು ಹಸ್. ಸೊ ನೆಕ್ಸ್ಟ್, winters in India are practically dry except from the north and eastern coastal plains. Winters in India ಅಂದರೆ ಚಳಿಗಾಲದಲ್ಲಿ ಡ್ರೈ ಎಕ್ಸೆಪ್ಟ್ ಫಾರ್ ದಿ ನಾರ್ತ್ ಅಂದರೆ ಪಾರ್ಷಿಯಲಿ, ಅದರಲ್ಲಿ ಅಂದರೆ ಅರ್ಧ. ಸೊ ಡ್ರೈ ಎಕ್ಸೆಪ್ಟ್ ಫ್ರಮ್ ದಿ ನಾರ್ತ್ ಆ್ಯಂಡ್ ಈಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್. ಈ ಈಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ಗೆ ಅಂದರೆ ಪೂರ್ವ ಕರಾವಳಿ ಪ್ರದೇಶಗಳಿಗೆ ಮತ್ತು ಉತ್ತರ ಕರಾವಳಿ ಪ್ರದೇಶಗಳಿಗೆ ನಾವು ಕಂಪೇರ್ ಮಾಡಿದರೆ, ಸೊ ಇಟ್ ಈಸ್ ಪಾರ್ಷಿಯಲಿ ಡ್ರೈ ಅಂದರೆ ಒಣ ಒಂದು ಪ್ರದೇಶ ಆಗಿರುತ್ತೆ, ಮಳೆ ಬರೋದಿಲ್ಲ. ಸೊ ಗೊತ್ತಾಯ್ತಲ್ವಾ. ಸೊ ನೆಕ್ಸ್ಟ್, ದ ಫಿಫ್ತ್ ಫ್ಯಾಕ್ಟರ್ ಈಸ್ ಡೈರೆಕ್ಷನ್ ಆಫ್ ಮೌಂಟೈನ್ಸ್. ಫಿಫ್ತ್ ಒನ್ ಈಸ್ ಡೈರೆಕ್ಷನ್ ಆಫ್ ಮೌಂಟೈನ್ಸ್. Direction of mountains. Direction of mountains. Okay students, if the direction of the mountain is opposite to the direction of wind, it helps in causing rains. For example, Western Ghats. If the direction of the mountain ಅಂದರೆ ಈ ಒಂದು ಮೌಂಟೈನ್ ಇಂದ ಸೊ ಈಸ್ ಅಪೋಸಿಟ್ ಟು ದಿ ಡೈರೆಕ್ಷನ್ ಆಫ್ ದಿ ವಿಂಡ್, ಈ ಒಂದು ಪರ್ವತಗಳ ಕಡೆಯಿಂದ ಅದರ ವಿರುದ್ಧದ ದಿಕ್ಕಿನ ಕಡೆ ಗಾಳಿ ಬೀಸಿದಾಗ ಇಟ್ ಹೆಲ್ಪ್ಸ್ ಇನ್ ಕಾಸಿಂಗ್ ರೈನ್ಸ್. ಗೊತ್ತಾಯ್ತಲ್ವಾ. ಸೊ ಈ ಪರ್ವತಗಳ ಕಡೆಯಿಂದ ದ ಮೌಂಟೈನ್ಸ್ ಈಸ್ ಅಪೋಸಿಟ್ ಟು ದಿ ಡೈರೆಕ್ಷನ್ ಆಫ್ ವಿಂಡ್. ಈ ಪರ್ವತಗಳ ಕಡೆಯಿಂದ ಈ ಗಾಳಿಯ ವಿರುದ್ಧ ದಿಕ್ಕಿಗೆ ನಾವು ಗಾಳಿ ಬೀಸಿದ್ರೆ ಇಟ್ಸ್ ಹೆಲ್ಪ್ಸ್ ಟು ಕಾಸಿಂಗ್ ರೈನ್ಸ್, ಮಳೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಪರ್ವತಗಳ ಕಡೆಯಿಂದ ದೊಡ್ಡ ದೊಡ್ಡ ಮೌಂಟೈನ್ಸ್ ಕಡೆಯಿಂದ ಗಾಳಿ ಬೀಸಿದ್ರೆ ಅಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ನಮಗೆ ಮಳೆ ಬರುವ ಸಾಧ್ಯತೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಘಾಟ್ಸ್. ಈಗ ಫಾರ್ ಎಕ್ಸಾಂಪಲ್ ಈ ಮೌಂಟೈನ್ಸ್, ಈ ಘಾಟ್ಸ್ಗಳು ಇದೆ ಅಲ್ವಾ, ಅಂದರೆ ಈ ಘಾಟ್ಸ್ ಅಂದರೆ ಇಲ್ಲೆಲ್ಲ ಇದು ಕೂಡ ಹಿಲ್ ಸ್ಟೇಷನ್ ಆಗಿರುತ್ತೆ. ಸೊ ಆ ಕಡೆಯಿಂದ ಪರ್ವತಗಳ ಕಡೆಯಿಂದ ಗಾಳಿ ಬೀಸಿದಾಗ ಈ ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಬರುವ ಸಾಧ್ಯತೆ ಇರುತ್ತೆ. ಸೊ these are all the factors affecting to our climate. So remaining part of this lesson we will discussing in our next class. Thank you students.